ಕೇಂದ್ರ ಸರ್ಕಾರದ ಅತ್ಯಂತ ಸೂಕ್ಷ್ಮ ಇಮೇಲ್ ದತ್ತಾಂಶದ ರಹಸ್ಯ ಕುರಿತು ಈಗ ದೇಶದಾದ್ಯಂತ ದೊಡ್ಡ ಚರ್ಚೆ ನಡೆದಿದೆ. ನಮ್ಮ ಪ್ರಧಾನಮಂತ್ರಿ ಕಚೇರಿ ಸೇರಿದಂತೆ ಲಕ್ಷಾಂತರ ಸರ್ಕಾರಿ ಅಧಿಕಾರಿಗಳ ಇಮೇಲ್ ಡೇಟಾ ಈಗ ಯಾರ ಕೈಯಲ್ಲಿದೆ? ಸರ್ಕಾರಿ ಎನ್ಐಸಿ ಅಥವಾ ರಾಷ್ಟ್ರೀಯ ಮಾಹಿತಿ ಕೇಂದ್ರವನ್ನ ಬಿಟ್ಟು ಖಾಸಗಿ ಝೋಹೋ ಕಂಪನಿಯನ್ನ ಪ್ರೋತ್ಸಾಹಿಸಲು ಕಾರಣ ಏನು? ಮೊದಲಾದ ಪ್ರಶ್ನೆಗಳು ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಕೇಳಿ ಬರತೊಡಗಿದೆ. ಪ್ರಧಾನಮಂತ್ರಿ ಕಚೇರಿ ಸೇರಿದಂತೆ 12 ಲಕ್ಷಕ್ಕೂ ಅಧಿಕ ಅಧಿಕೃತ ಸರ್ಕಾರಿ ಇಮೇಲ್ಗಳನ್ನ ಸರ್ಕಾರಿ ಸಂಸ್ಥೆಯಾದ ಎನ್ಐಸಿಯಿಂದ ಖಾಸಗಿ ಭಾರತೀಯ ಕಂಪನಿ ಝೋಹೋಗೆ ವರ್ಗಾಯಿಸಲಾಗಿದೆ. ಆದರೆ ವರ್ಗಾವಣೆಯ ನಂತರವೂ ಈ ಇಮೇಲ್ ವಿಳಾಸಗಳು ಈಗಲೂ nic.in ಅಥವಾ government.in ಅಂತಾನೆ ತೋರಿಸುತ್ತೆ. ಆದರೆ ಇದರ ಹಿಂದಿನ ಸಂಪೂರ್ಣ ದತ್ತಾಂಶ ಪ್ರೊಸೆಸಿಂಗ್, ಸಂಗ್ರಹ ಮತ್ತು ನಿರ್ವಹಣೆ ಎಲ್ಲವೂ ನಡೆಯೋದು ಮಾತ್ರ ಖಾಸಗಿ ಕಂಪನಿ ಝೋಹೋದಿಂದ. ಸರ್ಕಾರ ಝೋಹೋವನ್ನ ಸ್ವದೇಶಿ ಅಂತ ಬಿಂಬಿಸ್ತಾ ಇದೆ. ಆದರೆ ಎನ್ಐಸಿ ಕೇಂದ್ರ ಸರ್ಕಾರದೇ ಸಂಸ್ಥೆಯಾಗಿದ್ದು ಸಂಪೂರ್ಣವಾಗಿ ಸ್ವದೇಶಿಯಾಗಿದೆ ಮತ್ತು ಸರ್ಕಾರಿ ಇಲಾಖೆಗಳಿಗಾಗಿನೇ ಇದೆ. ನಮ್ಮ ಸರ್ಕಾರದ ಬಳಿ ಸರಿಸುಮಾರು 33 ಲಕ್ಷ ಅಧಿಕೃತ ಇಮೇಲ್ ಬಳಕೆದಾರರಿದ್ದಾರೆ. ಝೋಹೋ ಒಂದು ವ್ಯಕ್ತಿಗೆ ವಾರ್ಷಿಕ ₹300 ಸೇವಾ ಶುಲ್ಕ ವಿಧಿಸಿದ್ರೆ ಇದರ ಒಟ್ಟು ವಾರ್ಷಿಕ ವೆಚ್ಚ ಸಾವಿರಾರು ಕೋಟಿ ರೂಪಾಯಿಗಳಾಗುತ್ತೆ. ಈ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖಾಸಗಿ ಕಂಪನಿಗೆ ನೀಡೋದ್ರ ಬದಲು ಸರ್ಕಾರಿ ಸಂಸ್ಥೆ ಎನ್ಐಸಿಯನ್ನೇ ಅಪ್ಗ್ರೇಡ್ ಮಾಡಬಹುದಿತ್ತು. ಆದ್ರೆ ಸರ್ಕಾರ ಹಾಗೆ ಮಾಡ್ತಿಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರ ಎನ್ಐಸಿಯನ್ನ ಅಪ್ಗ್ರೇಡ್ ಮಾಡದೆ ಝೋಹೋಗೆ ಲಾಭ ಮಾಡಿಕೊಡುವ ಇರಾದೆ ಹೊಂದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿರುವ ಪ್ರಮುಖ ಅಂಶ ಝೋಹೋ ಕಂಪನಿಯ ಸ್ಥಾಪಕರ ಹಿನ್ನೆಲೆ ಮತ್ತು ಸಂಪರ್ಕಗಳು. ಝೋಹೋ ಕಂಪನಿಯ ಸ್ಥಾಪಕ ಶ್ರೀಧರ್ ವೆಂಬು ಇವರು ಕೇವಲ ಉದ್ಯಮಿಯಷ್ಟೇ ಅಲ್ಲ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದ ರಾಷ್ಟ್ರೀಯ ಭದ್ರತಾ ಸಲಹಾ ಸಮಿತಿಯ ಸದಸ್ಯರೂ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಸದಸ್ಯರೂ ಹೌದು. ಶ್ರೀಧರ್ ವೆಂಬು ಅವರು ಬಲಪಂಥೀಯ ಸೈದ್ಧಾಂತಿಕ ಒಲವಿರೋರಾಗಿದ್ದಾರೆ. ಅವರು ಎಬಿವಿಪಿ ರಾಷ್ಟ್ರೀಯ ಸಮಾವೇಶದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಹಾಗೇನೆ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಮತ್ತು ಅದರ ಸಿದ್ಧಾಂತದ ಬಲವಾದ ಸಮರ್ಥಕರಾಗಿದ್ದಾರೆ. ಈ ಎಲ್ಲ ಅಂಶಗಳನ್ನ ಒಟ್ಟಾಗಿ ನೋಡಿದಾಗ ನಮ್ಮ ಮುಂದೆ ನಿಲ್ಲುವ ಬಹುಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಇಂದು ಭಾರತ ಸರ್ಕಾರದ ಅತ್ಯಂತ ಸೂಕ್ಷ್ಮ ಮತ್ತು ಅಧಿಕೃತ ದತ್ತಾಂಶಗಳು ಯಾರ ಬಳಿ ಇದೆ? ಅದು ಸರ್ಕಾರಿ ವ್ಯವಸ್ಥೆಯಾದ ಎನ್ಐಸಿ ಬಳಿ ಇದೆಯೋ ಅಥವಾ ಪ್ರಬಲ ರಾಜಕೀಯ ಮತ್ತು ಸೈದ್ಧಾಂತಿಕ ಸಂಪರ್ಕಗಳನ್ನ ಹೊಂದಿರುವ ಖಾಸಗಿ ಕಂಪನಿ ಝೋಹೋ ಮೂಲಕ ಆರ್ಎಸ್ಎಸ್ ಬಳಿ ಇದೆಯಾ? ಈ ಪ್ರಶ್ನೆ ಈಗ ದೇಶದ ನಾಗರಿಕರನ್ನ ಕಾಡ್ತಾ ಇದೆ.